ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನೊಂದು ಕೊರಿಯನ್ ರೆಸ್ಟೋರೆಂಟಿಗೆ ವಿಸಿಟ್ ಮಾಡಿದ್ದೆ, ವಿಚ್ ಇಸ್ ವೆರಿ ಬ್ಯೂಟಿಫುಲ್ ವಿತ್ ದ ಆ್ಯಂಬಿಯನ್ಸ್. ನಾನು ಕೊರಿಯಾ ಫುಡ್ಸ್ ಇಷ್ಟಪಡೋದ್ರಿಂದ ನನಗೆ ಕೊರಿಯನ್ ಫುಡ್ಸ್ ಎಲ್ಲ ಇಷ್ಟ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್ ವಿಸಿಟ್ ಮಾಡಿದ್ದೆ. ಆ್ಯಂಡ್ ಇದು ಬೇಗೂರಲ್ಲಿ ಲೊಕೇಟ್ ಆಗಿರುವಂಥದ್ದು. ಸೊ ನಿಮ್ಗೆ ಯಾರಿಗಾದ್ರೂ ಲೊಕೇಶನ್ ಬೇಕು ಅಂತಂದರೆ ಡಿ ಎಮ್ ಮಾಡಿ, ನಾನು ನಿಮಗೆ ಲೊಕೇಶನ್ ಕಳಿಸ್ಕೊಡ್ತೀನಿ. ನಾನು ಫಸ್ಟು ಅಲ್ಲಿ ಐಸ್ ಕ್ರೀಮ್ ಟ್ರೈ ಮಾಡಿದೆ. ಐಸ್ ಕ್ರೀಮ್ ಬಂದು ಸ್ವೀಟ್ ಪೊಟ್ಯಾಟೋದು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಐಸ್ ಕ್ರೀಮ್ ಮುಗಿಸೋ ಅಷ್ಟರಲ್ಲಿ ರಾಮೇನು ಬಂತು. ಆ್ಯಂಡ್ ರಾಮೇನ್ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ. ದ ಪ್ರೆಸೆಂಟಿಂಗ್ ಸಕ್ಕತ್ತಾಗಿತ್ತು. ಆ್ಯಂಡ್ ಇದು ತುಂಬ ಸ್ಪೈಸಿ, ಅಂದರೆ ಮೀಡಿಯಮ್ ಸ್ಪೈಸಿ ಅಂತ ಅವ್ರು ಹೇಳಿ ಕೊಟ್ಟರು. ಬಟ್ ಫಾರ್ ಮೀ ಇಟ್ ವಾಸ್ ಟೂ ಸ್ಪೈಸಿ. ಆ್ಯಂಡ್ ನಾನು ಚಾಪ್ಸ್ಟಿಕ್ ತೆಗಿಯೋಕ್ಕೆ ಬರ್ತಾ ಇರಲಿಲ್ಲ. ಅದು ಹತ್ತಿರ ಇಟ್ಕೊಂಡು ತೆಗೆದ್ರೆ ಏನಾಗುತ್ತೆ, ಟೈಟ್ ಆಗುತ್ತೆ, ಅದು ಬರೋಲ್ಲ. ಕೆಳಗಡೆ ಇಟ್ಕೊಂಡು ಹಿಂಗೆ ಸ್ಪ್ಲಿಟ್ ಮಾಡಿದ್ರೆ ಅದು ಬೇಗ ಬರುತ್ತೆ. ಸೊ ನೀವೇನಾದರೂ ಚಾಪ್ಸ್ಟಿಕ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಅಂದರೆ ಈ ಹ್ಯಾಕ್ ಟ್ರೈ ಮಾಡಿ. ಟಿಶ್ಯೂನ ಫೋಲ್ಡ್ ಮಾಡಿ ಇಡಿ. ಅದಾದಮೇಲೆ ಚಾಪ್ಸ್ಟಿಕ್ ಜೊತೆ ರೋಲ್ ಮಾಡ್ಕೊಳ್ಳಿ. ಸೊ ಯೂಸ್ ಮಾಡೋದು ಈಸಿ ಆಗುತ್ತೆ. ಫಸ್ಟ್ ಟೈಮ್ ನಾನು ಒಂದು ರೆಸ್ಟೋರೆಂಟಲ್ಲಿ ಹಿಂಗೆ ಜಾಪನ್ ರೆಸ್ಟೋರೆಂಟ್ಗೆ ಹೋಗಿದ್ದೆ. ಸೊ ಅಲ್ಲಿ ನಾನು ಒಬ್ಬರು ಚಾಪ್ಸ್ಟಿಕ್ ಯೂಸ್ ಮಾಡೋದನ್ನ. ಆ್ಯಂಡ್ ಐ ವಾಸ್ ಲೈಕ್ ನಾನು ಟ್ರೈ ಮಾಡಬೇಕು ಅಂತ ಅವ್ರ ಹತ್ರ ಚಾಪ್ಸ್ಟಿಕ್ ಇಸ್ಕೊಂಡೆ. ಇಸ್ಕೊಂಡ್ಮೇಲೆ ಅವರು ಕೊಟ್ಟರು. ನಾನು ಕೊಟ್ಟಮೇಲೆ ನಾನು ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಅದು ಆಗ್ತಾನೆ ಇಲ್ಲ. ಅದನ್ನು ಐ ಫೀಲ್ ಲೈಕ್ ಅಯ್ಯೋ ಥೂ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಅದನ್ನು ಚಾಪ್ಸ್ಟಿಕ್ ಬಿಟ್ಬಿಟ್ಟು ನಾರ್ಮಲ್ ಫೋಕಲ್ಲೇ ತಿನ್ನೋದಕ್ಕೆ ಶುರು ಮಾಡಿದೆ. ಸೊ ದಿಸ್ ಟೈಮ್ ವಾಸ್ ಮೈ ಸೆಕೆಂಡ್ ಟೈಮ್ ನಾನು ಚಾಪ್ಸ್ಟಿಕ್ಕಲ್ಲಿ ತಿಂತಾ ಇರೋದು. ಆ್ಯಂಡ್ ಫೈನಲಿ ಐ ಹ್ಯಾವ್ ಲರ್ನ್ಡ್ ಹೌ ಟು ಹೋಲ್ಡ್ ದ ಚಾಪ್ಸ್ಟಿಕ್. ಆ್ಯಂಡ್ ಈ ತಿನ್ನೋದು ಕೂಡ ಕಲ್ತ್ಕೊಂಡಿದ್ದೀನಿ ಚಾಪ್ಸ್ಟಿಕ್ ಜೊತೆಗೆ. ಸೊ ನೀವು ಯಾರಾದರೂ ಹೊಸ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಚಾಪ್ಸ್ಟಿಕ್ಕಲ್ಲಿ ಇನ್ನೂ ಟ್ರೈ ಮಾಡಿಲ್ಲ, ಹೋಗ್ಬಿಟ್ಟು ಚಾಪ್ಸ್ಟಿಕ್ ಟ್ರೈ ಮಾಡಿ. ಸೊ ದಿಸ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸಿಗಿನ್ನ ಟೇಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಟೇಸ್ಟು ಯಾವಾಗಲೂ ನನಗಿಷ್ಟ ಆಗುತ್ತೆ. ಯೂಶ್ವಲಿ ನಾನು ಅಂದ್ಕೊಂಡೆ ಇದು ಚಾರ್ಜ್ ಜಾಸ್ತಿ ಮಾಡ್ತಾರೆ, ಅಷ್ಟೊಂದೇನಿರೋಲ್ಲ, ಲೋಕಲಲ್ಲಿ ಸಿಗೋ ಥರ ಕೊರಿಯನ್ ಫುಡ್ಸ್ ಇಲ್ಲಿ ಸಿಗೋಲ್ಲ ಅಂದ್ಕೊಂಡಿದ್ದೆ. ಬಟ್ ವೆನ್ ಐ ವೆಂಟ್ ಫಾರ್ ದಿಸ್ ರೆಸ್ಟೋರೆಂಟ್ ಇಟ್ ವಾಸ್ ವೆರಿ ಟೇಸ್ಟಿ ಆ್ಯಂಡ್ ಸ್ಪೈಸಿ. ತಿನ್ನೋರಿಗೆ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಅಲ್ಲಿರೋರೆಲ್ಲರೂ ಸ್ವಲ್ಪ ಕೆಮ್ಕೊಂಡ ತಿಂತಾಯಿದ್ರು. ಅವ್ರಿಗೆ ತಿನ್ನೋಕೆ ಆಗ್ತಾಯಿರಲಿಲ್ಲ ಅಂದರೂ ತಿಂದರು. ಬಿಕಾಸ್ ಯಾಕೆ ಅಂದರೆ ಅದ್ರ ಟೇಸ್ಟು ಅಷ್ಟು ಚೆನ್ನಾಗಿತ್ತು. ಸ್ಪೈಸಿಯಾಗಿದ್ರೂ ಅದನ್ನು ಬಿಡೋಕ್ಕೆ ಮನಸ್ಸು ಬರೋಲ್ಲ, ಯಾಕಂದರೆ ಅಷ್ಟು ಟೇಸ್ಟಿಯಾಗಿ ಕೊಡ್ತಾರೆ ಅವರು. ಸೊ ಅಲ್ಲಿರೋ ಸರ್ವಿಸ್ ಮಾಡೋರು ಆಗಿರ್ಬೋದು, ಬಿಲ್ಲಿಂಗ್ ಮಾಡೋರು ಆಗಿರ್ಬೋದು, ಎಷ್ಟು ಪೊಲೈಟಾಗಿ ಮಾತಾಡ್ಸಿದ್ರು. ಅಂದರೆ ಎಲ್ಲ ಕಸ್ಟಮರ್ನು ವಿತ್ ದ ಸ್ಮೈಲಿಂಗ್ ಫೇಸ್ ಓನ್ಲಿ ವೆಲ್ಕಮ್ ಮಾಡಿದ್ರು. ಸೊ ನಂಗೆ ಅದು ಒಂದು ಇಷ್ಟ ಆಯಿತು. ದ ಸರ್ವಿಸ್ ದಿ ಗೇವ್ ವಿಚ್ ಇಸ್ ಎಕ್ಸಲೆಂಟ್. ಸೊ ನಿಮಗೂ ಕೊರಿಯನ್ ಫುಡ್ ಇಷ್ಟ ಅಂತ ಅಂದರೆ ಡಿ ಎಮ್ ಮಾಡಿ, ಲೊಕೇಶನ್ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್ ಬಾಯ್.